ಕೂಡ್ಲಿಗಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಇರುವ ಸೌಲಭ್ಯಗಳಲ್ಲಿ ಅವ್ಯವಸ್ಥೆ. ಬಾಣಂತಿಯರಿಗೆ ಇರುವ ಸೌಲಭ್ಯ ನೀಡದಿರುವ ಕೂಡ್ಲಿಗಿಯ ಸರ್ಕಾರಿ ಆಸ್ಪತ್ರೆ ನಗು ಮಗು ವಾಹನದಲ್ಲಿ ಎಲ್ಲರೂ ಕೂಡ ಬಾಣಂತಿಯರನ್ನು ಡಿಸ್ಚಾರ್ಜ್ ಮಾಡಿದ ನಂತರ ಮನೆಗೆ ಬಿಟ್ಟು ಬರುವ ಕಾರ್ಯಕ್ರಮವಾಗಿದೆ. ಕರ್ನಾಟಕ ಸರ್ಕಾರ ನವಜಾತ ಶಿಶುಗಳ ಆರೈಕೆಗೆ ಉದ್ದೇಶದಿಂದ ನಗು ಮಗು ವಾಹನ ಯೋಜನೆ ಜಾರಿ ಮಾಡಲಾಗಿದೆ. ಆದರೆ ಕೂಡ್ಲಿಗಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ನಗು ಮಗು ವಾಹನ ದುರಸ್ತಿಗೊಂಡು ಮೂಳೆ ಸೇರಿ ಈಗಾಗಲೇ ಬಹಳ ದಿನಗಳು ಕಳೆದಾಗಿದೆ. ಆದರೆ ಕಳೆದ 15 ದಿನದ ಹಿಂದೆ ಅಷ್ಟೇ ಬೇರೆ ವಾಹನ ಮಂಜೂರಾಗಿದ್ದು, ಈ ವಾಹನ ಇದುವರೆಗೂ ಕೂಡ್ಲಿಗಿ ಆಸ್ಪತ್ರೆಗೆ ಬಂದಿಲ್ಲ. ಬಾಣಂತಿಯರಿಗೆ ಖಾಸಗಿ ವಾಹನದಲ್ಲಿ ಹೋಗುವ ಪರಿಸ್ಥಿತಿ ಹಾಗೂ ವಿಪರ್ಯಾಸವಾಗಿದೆ ಎಂದು ಸ್ಥಳೀಯರು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ವರದಿ ಗುನ್ನಳ್ಳಿ ಶ್ರೀಧರ್, ಸಮೃದ್ಧ ಕರ್ನಾಟಕ, ಕೂಡ್ಲಿಗಿ. ನಗಮುಗ ಗಾಡಿ ಇಲ್ಲಿ ಇವ್ರದ್ದು ನಗಮುಗ ಗಾಡಿ ಇಲ್ಲೇನಪ್ಪ, ಗಾಡಿ ಹೋಗ್ಬೇಕಲ್ಲ ಇವರ. ಯಾವ ಊರಮ್ಮ ನಿಮ್ದು? ಗಾಡಿ ಕಳಿಸಲ್ಲ ಅವ್ರು ನಿಮಗೆ? ಹೆರಿಗೆ ಆಗೈತಾ, ಮನೆಗೆ ರಿಚಾರ್ಜ್ ಮಾಡ್ಸ್ಯಾರ. ಈಗ ಮನೆಗೆ ಹೊಂಟ್ರಿ? ಈಗ ಗಾಡಿ ಐತಂತ ಹೇಳಿಲ್ಲ ಅವ್ರು ನಿಮಗೆ? ಇಲ್ಲ ಇಲ್ಲ, ಫ್ರೀ ಗಾಡಿ ಐತಂತ ಹೇಳಿಲ್ಲ ನಿಮಗೆ? ಎಲ್ಲರೂ ಹಂಗೆ ಮಾಡ್ಕೊಂಡು ಇಲ್ಲಮ್ಮ, ಗಾಡಿ ಫ್ರೀ ಇರ್ತೈತೆ, ನೀವು ಫ್ರೀ ಇರೋಕೆ. ಹೆಸರೇನಮ್ಮ ನಿಂದು? ಮಾಲನಾ? ಯಾವ ಊರು ನಿಮ್ಮದು? ಜರ್ಮಲಿ ಹೊಂಟ್ರಾ? ಎಷ್ಟು ದಿನ ಆಯ್ತು ಹೆರಿಗೆ ಆಗಿ? 4 ದಿನ ಆಗೈತಾ? ಸರಿ ಸರಿ. ಹೆರಿಗೆ ಗಾಡಿ ಐತಂತಂದು ಹೇಳಿ ಯಾವ ಹೇಳಿಲ್ಲ? ಹಾಂ, ನಮ್ಮ ತಂಗಿಯರವರು ಅವ್ರು ಆಟ ಮಾಡ್ಕೊಂಡು ಮತ್ತೆ ನಾವು ಆಟ ಮಾಡ್ಕೊಂಡು ಇವಾಗ ಹುಡುಗಿ ಬೇಸಿಲ್ಲ ಅಂತ ಹೊಂಟಿವಿ. ಅದು ಆ್ಯಂಬುಲೆನ್ಸ್ ಬರ್ತದಮ್ಮ, ಫ್ರೀ ಬಿಡ್ತಾರೆ ನಿಮಗೆ. ಅದು ಹೇಳ್ಯಾರ ನಿಮಗೆ? ಇಲ್ಲ ಹೇಳಿಲ್ಲ, ಅವ್ರು ಕೂಡ ಹೋಗ್ತಾರೆ ನೋಡಿ.